ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಸರಿಯಾಗಿ ಕುಡಿದು ಒಂದು ಉತ್ಸಾಹ ಅಲ್ಲ. ಹೌದು ಸರಿಯಾಗಿ ಕುಡಿದು ಬಿಡಿಸಾಕ್ ಕರ್ಕೊಂಬಂದಾರೆ ನೋಡ್ರಿ. ಸರಿಯಾಗಿ ಕುಡಿದು ಬಿಡಿಸಾಕ್ ಕರ್ಕೊಂಬಂದ್ರೆ ಯಾರು ಬೇರೆ ಸರಿಯಾಗಿ ಕುಡಿದು ಬಿಡಿಸಾಕ್ ಕರ್ಕೊಂಬಂದ್ರೆ ಯಾರು ನೋಡ್ರಿ. ಮಾತಾಡ್ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಏನು ಕರ್ಕೊಂಬಂದಾರ ನಾಯಿ ಬಾಲ್ ಗಂಟೆಗಾಗೋದಿಲ್ಲ. ಎಷ್ಟೋ ಮಂದಿ ನಾಯಿ ಬಾಲ್ ಅಂತ ಕಡಕ್ ಮಾಡೋದು ಅದನ್ನ ನಂಬ್ಕೊಂಡು ಬಂದಾರ. ಇಲ್ಲಿ ಹೋಗೋರು ಭಾಳ ಮಂದಿ ಕೂತಾಗ್ಯಾರ ಬಿಟ್ಟಾರ ಅಂತೇಳಿ ಬರೋದು ಅವ್ರ ಆಸೆ ನಡೀಬೇಕು. ಇದು ಬೂದಿ ಬಿಟ್ಟರೆ ಅವರು ಆರಾಮ ಇರ್ತಾರ. ಅವರು ಹಾಗೆ ಮಾಡಿದ್ರು ಸುಡ್ತೈತಿ. ಕರ್ಕೊಂಡ್ ಬಂದವ್ರಿಗೆ ಸರಿಯಾಗಿ ಕುಡಿದು ಬಿಡಿಸಪ್ಪ. ಇವತ್ತು ಬಿಡ್ಲಿಲ್ಲ ಅಂದ್ರೆ ಸುಡ್ತೈತೆ ಅಂತ ಹೇಳಿ ಎಲ್ಲ ಸುಟ್ಟು ಬಿಡಿಯಪ್ಪ ಅಂತ ತಿಳಿಸಿ. ಯಾರು ಬೇಡ್ಕೊಂತಿದ್ದಾರ ನೋಡ್ರಿ ಐದು ಬೂದಿ ಸುಡ್ತೈತಿಪ್ಪ. ಹೌದು ಹಾಳೆ ಮಾಡಿದ್ರು ಸುಡು. ಇಲ್ಲಿ ಇವತ್ತಿಂದ ಬಿಡ್ತೀನಿ ಅಂತ ಅವನ ಪ್ರತಿಜ್ಞೆ ಮಾಡಿದ್ರೆ ನೀ ಯಾಕೆ ಸುಡ್ತಿ? ಮಾಡಿ ತೋರಿಸ್ತೀವಿ. ಬಿಡ್ತಿ ಇವತ್ತಿಂದ ಇವತ್ತಿಂದ ಇವತ್ತು ಬಿಟ್ಟ ಅಂದ್ರೆ ಉದ್ಧಾರ ಮಾಡಿಪ್ಪ. ಬಿಡ್ಲಿಲ್ಲ ಅಂದ್ರೆ ನಿನ್ನ ಹೋಗಿ ಬಿಟ್ಟ ಅಂದ್ರೆ ಉದ್ಧಾರ ಮಾಡಿ ತೋರಿಸ್ತೀನಿ. ಜನಕ್ಕೆ ಬದಲಾವಣೆ ಮಾಡ್ತೀನಿ, ಬಾಳವಂತನ ಮಾಡಿ ತೋರಿಸ್ತೀನಿ. ಬಿಡ್ಲಿಲ್ಲ ಅಂದ್ರೆ ಅದು ಬೋಧಿ ಸುಡುತ್ತವ. ಯಾವಾಗ ಸುಡುತ್ತೋ ಗೊತ್ತಿಲ್ಲ. ಕುಂದ್ರಂತ ಏನ್ ಬಂಗಾಳ ಅನ್ಕರಿ ಯಾರು ಹೇಳ್ರಿ. ನೀವೊಂದ್ಸಲ ಹಿಂದೆ ಸರಿತಮ್ಮ ಹೆಜ್ಜೆ ಅದರ ಸಲುವಾಗಿ ಕುಡಿದ ನಿನಗೆ ಗೊತ್ತೈತಲ್ವ? ಗೊತ್ತಿದ್ರು ಮತ್ತೆ ಯಾಕೆ ಬಿಡಿಸ್ಬಲ್ಲಿ? ಗೊತ್ತಿಲ್ಲ ಮತ್ತೆ ಬಿಡ್ಸಕ್ ಹಾಕಿ ಏನು ಆಕೆಗೆ ನೀಗತ್ತ ನಾವು ನಾಯಿ ಬಾಲ್ ಅಂತ ಹೆಸರು ಇಟ್ಟಿನವ ಎಲ್ಲರಿಗೂ. ಭಾಳ ಮಂದಿ ಬಿಟ್ಟಾರು ರಗಡ ಮಂದಿ. ಇನ್ನು ಅಣ್ಣ ಸದ್ಯ ಮುಟ್ಟಿ ಹಾನಿ ಮಾಡ್ತಾರ, ಮಕ್ಕಳು ಮುಟ್ಟಿ ಹಾನಿ ಮಾಡ್ತಾರ. ದೇವರಂತೂ ಇವ್ರಿಗೆ ಹೇಗೆ ಒಳ್ಳೆಯ ಅದ್ರ ಫಲನೂ ಉಣ್ತಾರ. ಏಕತ್ತ ನಿಮ್ಮೇನು ತಿನ್ಸಪ್ಪ. ಇವನ್ನ ಸರಿಯಾಗಿ ಕೂಡ ಬಿಡಿಸಪ್ಪ. ಇವಾಗ ಬಿಡ್ಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಲಿ ಅಂತ ತಿಳಿಸು.
ಸರಿಯಾಗಿ ಕುಡಿದು ಬಿಡಿಸಪ್ಪ ನನ್ನ ಮಗ ನನ್ನ ಗಂಡನ ಬಾಳವಂತನ ಮಾಡೋ ತಿನ್ನಿಸ್ತೇವ ಹಂಗೆ ತಿನ್ನಿಸು ಯಾವ ಏತು ಬೇಕು ಒತ್ತಾಯ ಮಾಡಬೇಡ್ರಿ ಅಪ್ಪ. ಒತ್ತಾಯ ಮಾಡುವ ಅವಶ್ಯ ಇಲ್ಲ. ಒತ್ತಾಯ ಮಾಡಿ ನಾವು ಮಾಡುವುದಿಲ್ಲ ಇಂಥ 3 ಚಟ ಮತ್ತೆ ಅವರಿಗೆ ಹೇಳಿ ಈ ಕಲಿಯುಗದಾಗ ದೇವರ ಅಭಾವವನ್ನು ತೋರಿಸಬೇಕಾಗುತ್ತೆ. ತೋರಿಸಿದ್ರೆ ನನ್ನ ದೇವರು ಅಂತ ನಂಬ್ತಾರ. ತೋರ್ಸಾಕಂತಾನೆ ಕರೆದು ಊಟ ಬಡಿಯಕ್ಕೆ ಹಾಕಿನಪ್ಪ. ಅದು ಶುದ್ಧ ಮಾಡಂತ ಬೇಡ, ಊಟ ಬಡಿ ಅಂತ ಬಂದಿಲ್ಲ ಅವರು, ನಮ್ಮನ್ನು ಶುದ್ಧ ಮಾಡಂತ ಬಂದಾರ. ಇವತ್ತಿಂದ ಅವಾಗ ಬರಲಿಲ್ಲ ಅಂದ್ರೆ ನನ್ನ ಮೊರನ್ದೊಳಗೆ ಆಕ್ಸಿಡೆಂಟ್ ಆಗುತ್ತವ. ಇವಾಗ ಹುಷಾರಿ ಕಾಯ್ಕೊಂಡು ಕಾಯ್ಬೇಕು ಹಂಗನ್ನ ಹೇಳ್ಬೇಡ. ಅದು ಹೇಳಿದ್ರು ಬಿಟ್ಟ ಅಂದ್ರೆ ಮೊರನ್ದೊಳಗೆ ಇವನು ಎಲ್ಲ ರೀತಿಯಿಂದ ಉದ್ಧಾರ ಮಾಡ್ತಾನೆ. ಇವತ್ತು ಬಿಡ್ತೀನಿ ಅಂತ ಹತ್ಕೊಳ್ಳೋದೇ ಹುಡುಗ. ಬಿಡ್ಲಿಲ್ಲ ಅಂದ್ರೆ ಪೆಟ್ಟು ಕೊಡ್ತೀನಿ, ಜಾಸ್ತಿ ಇಟ್ಕೊಂಡ್ಬಿಡ್ರಿ. ಪ್ರಸಾದ ಕೊಡಿರಿ. ಹಠ ಮಾಡಿ ಮೂರ್ತಿ ಸಾಣದೈತಿ ಪಾನೆ ಪ್ರಸಾದ ಕೊಡಿ. ಇದು ಮೂರ್ತಿ ಸಾಣದೈತಿ, ಇದ್ರ ಉರುಳಿಗೆ ದೊಡ್ಡದೈತಿ. ಇದು ಮೂರ್ತಿ ಸಾಣದೈತಿಪ್ಪ, ಇದು ಉರುಳಿಗೆ ದೊಡ್ಡದೈತಿಪ್ಪ ಅಂತ ತಿಳಿಸು. ಸಂತಿ ಸಂಗೋಷನ್ ಮ್ಯಾಗ ಕೆಟ್ಟಿರ್ತಾವ. ಶುದ್ಧ ಮರುಗಣ್ಣ ಅವ್ರ ಮಗಳು ಯಾಕಿನ್ ಕೇಳಿ ಇದ್ರ ಉರುಳಿಗೆ ದೊಡ್ಡದೈತಿ ಅಂತ ಕೇಳಿ. ತಿನ್ಸಮ್ಮ ಏನಾಗಲ್ಲ ಬಿಡಿಸಪ್ಪ ಅಂತ ಸರಿಯಾಗಿ ಬಿಡಿಸಿ ಅಂತ. ಬಿಡ್ಲಿಲ್ಲ ಅಂದ್ರೆ ಇವಾಗ ಆಕ್ಸಿಡೆಂಟ್ ಆಗಲಿ ಅಂತ ತಿಳಿಸು. ಯಾರು ಬೇಡ ಹಂಗೆ ತಿನ್ಸೋದಿಲ್ಲ. ಕರ್ಕೊಂಡು ನಡಿ ಅಂತ ಹೇಳಿ. ಅವ ಬಿಡ್ಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗುತ್ತವ. ಹುಷಾರಿ ಕಾಯ್ಕೊಂಡು ಮೂರ್ತಿ ಸಾಣದಟ್ಟಿ ಇದ್ರ ಉರುಳಿಗೆ ನೋಡ್ದೈತಿ. ನಿಂಬೆಹಣ್ಣು ಕೊಡ್ರಿ. ಚಲೋ ಅದಾನವ, ಚಲೋ ಅದಾನ. ಚಲೋ ಇದ್ದಾಗ ಮೋಸ ಮಾತ್ರ ಆಗತ್ತೆ. ಹಂಗಂದ್ರೆ ಆಕಿ ಮುಂದೆ ಹೇಳಿದ್ರೆ ಆಕೆ ಏನು ಮಾಡ್ಬೇಕು? ನಿನ್ನ ಪದವಿ ಬಿದ್ದಾರ ನೀನು ಸಂರಕ್ಷಣೆ ಮಾಡಬೇಕು. ಆ ಹೆಣ್ಮಗಳು ಮುಂದೆ ಹೇಳಿದ್ರೆ ಹೆಣ್ಮಗಳು ಏನು ಮಾಡಬೇಕು? ನಿಂಬೆ ಏನೊಂದು ತಿನ್ನಿಸ್ಬೇಕು. ಮುತ್ತೈತರ ಕಾಪಾಡಪ್ಪ. ಹತ್ರಿ ಚಲೋ ಅದಾನವ, ಅದ್ರ ಮೋಸ ಮಾತ್ರ ಆಗತ್ತೆ. ಕಾಪಾಡೋದು ನಿನಗೆ ಬಿಟ್ರೆ ಏನೇನು ಆಗುದಿಲ್ಲ. ಬಿಡ್ಲಿಲ್ಲ ಅಂದ್ರೆ ಅದ್ರಾಗ ಮೋಸ ಮಾಡ್ತಾರ, ಇವನ್ ಹಣ ಬರ್ತಾರ.
ಹಾಂ ಹೇಳಿ. ಆಶೀರ್ವಾದ ಕೊಡಿಯಪ್ಪ ಅಂತ ಒಂದು ದೇವರು ಬಂದ ನೋಡ್ರಿ ಆಶೀರ್ವಾದ ಕೊಡಪ್ಪ ಅಂತ ಒಂದು ದೇವ್ರು ಬಂದು ನೋಡಿ ದೇವರು ದೇವರು ಬರಲ್ಲ, ದೇವರಿಗೆ ಆಶೀರ್ವಾದ ಅವಶ್ಯ ಇಲ್ಲ. ದೇವ್ರು ಸೇವಾ ಮಾಡೋ ದೇವ್ರು ಸೇವಾ ಮಾಡೋ ಬಂದಿರ್ತಾನ. ದೇವ್ರೆಲ್ಲರೂ ಆ ದೇವ್ರಿಗೆ ಯಾಕೆ ಆಶೀರ್ವಾದ? ದೇವ್ರು ಬರ್ತಾರೆ. ಅದ ಪರೀಕ್ಷೆ ಆಗಿರ್ಲಿಲ್ಲ ಹೇಳಿದ್ರು. ಮನುಷ್ಯರಿಗೆ ಮತ್ತು ಪೀಡಾಗೆ ಮತ್ತು ದುಡ್ಡು ಶಕ್ತಿಗಳಿಗೆ ನಾನು ಮಾತ್ರ ಆಶೀರ್ವಾದ ಕೊಡ್ತೀನಿ, ಬಿಡಿಸ್ತೀನಿ. ದೇವರಂದ್ರೆ ಆಶೀರ್ವಾದ ಕೇಳೋದಂದ್ರೆ ಇದು ದೇವರ ಹ್ಯಾಂಗ ದೇವ್ರ ಆಶೀರ್ವಾದ ಕೇಳಿದ್ರಲ್ಲ, ದೇವ್ರು ಹೇಳುವಾಗ ಆಶೀರ್ವಾದ ಕೇಳ್ತಾಳ. ಏನಾರು ಹೇಳಿದ್ರು ಸಕ್ಸಸ್ ಆಗಲಿ ಅಂತ ನಿನ್ನ ಆಶೀರ್ವಾದ ತಗೊಂಡು ಆ ದೇವ್ರ ಹೆಸರು ಹೇಳಿ ನಾನು ಇದನ್ನು ನೋಡ್ಬೇಕೈತಿ. ದೇವರೆಲ್ಲ ಆಶೀರ್ವಾದ ಭವಾನಿ ಕಟ್ ಹಾಕ್ಯಾರ ತಂದಾರ ಬಿಟ್ಟಾರ. ಅಮ್ಮಗಾಗಿ ಕಟ್ಟಾರ ತಂದಾರಿ. ಭವಾನಿ ಕಟ್ ಹಾಕ್ಯಾರಪ್ಪ. ಏನಂತ ಏನೋ ಕಟ್ ಹಾಕಿದಾಗ ಇದ್ಯಾನ್ ಕಡೆಗಾಗಿ ಬಂತು ಆಶೀರ್ವಾದ ಕೇಳಕ್ಕೆ. ಕಟ್ಟಿ ಹಾಕಂತ ಆಗೋದಿಲ್ಲ, ಅಕ್ಕಿನ ಕಟ್ಟಕಂತ ಯಾರಿಗೂ ಆಗೋದಿಲ್ಲ. ಇವ್ರು ಸ್ವಲ್ಪ ಹಂಗಾಗೈತಿ. ಇವ್ರು ಏನಾರ ಮಾಡಕ್ ಹೋಗಿ ದಾರಿ ತೆಗ್ದಾರ, ಅದಕ್ಕೆ ಆಕಿ ಮ್ಯಾಗ ಇವ್ರು ಅಪವಾದ ಕೊಡ್ತಾರ. ಇಷ್ಟ ಅಕ್ಕಿನ ಕಟ್ಟಿ ಹಾಕೋ ತಾಕತ್ ಯಾವ ಐತಿ? ಅಂಬಾಬಾಯಿ ಕಟ್ಟಿ ಹಾಕೋ ತಾಕತ್ ಯಾವ ಐತಿ? ನೋಡ್ರಿಯ ನನ್ನ ಆಟ ನೋಡಿದ್ರಿ ಹಂಗ ನೋಡ್ಕೊಂತ ಇದೀನಿ 50 ವರ್ಷ ಆಯ್ತು. ತಿರ್ಸೋದನ್ನ 20 ವರ್ಷ. ನೋಡಿ ಒಬ್ಬರೇ ಮೋದಿ ಹಚ್ಚಿ ತಲೆ ಮೇಲೆ ಕೆಟ್ಟ ಆಶೀರ್ವಾದ ತಲೆ ಮೇಲೆ ಕೈ ಇಡು, ಆಶೀರ್ವಾದ ಒಂದು ನಿಂಬೆ ಕರ್ಕೊಂಡ್ ಬಂದವ್ ಏನಾಗಬೇಕು ನಿಂಬೆ ನೀನು ಬಹಳ ತಿಳ್ಕೋಬೇಕಪ್ಪ. ಅಷ್ಟು ಹಾಕಿದಾಗಿನ ಬಿಚ್ಚಿ ಬಿಡ್ತೀನಿ ಈಗ. ಆದ್ರೆ ನೀ ಅಕ್ಕಿ ಕೂಡ ಸಂಸಾರ ಮಾಡಪ್ಪ. ಇದು ನನ್ನ ಸವಾಲ್. ತಪ್ಪು ಮಾಡಿದ್ದ ಖರೆ ಆದ್ರೆ ನೋಡ್ರಿ, ಆಗಿ ತಪ್ಪು ಮಾಡಿದ್ರೆ ಅಕ್ಕಿಗೆ ಪಾರ್ಶ್ವ ಹೊಡಿತೈತಿ, ಅವಾಗ ತಪ್ಪು ಮಾಡಿದ್ರೆ ಅವಾಗ ಪಾರ್ಶ್ವ ಹೊಡಿತೈತಿ. ನೋಡ್ರಿ, ಭವಾನಿ ಅಂದ್ರೆ ಏನಪ್ಪ? ತಾಯಿ
ಭವಾನಿ ತಾಯಿ ಕರೆ ಸೇವಾ ಮಾಡುತ್ತಾಳ. ಸೇವಾ ಮಾಡಿದ್ರೆ ಸಂಸಾರ ತ್ಯಾಗ ಮಾಡ್ತಾಳ. ನೋಡ್ರಿ ಆ ತಾಯಿ ಕೂಡ ಗಂಡ ಹೆಂಗ್ ಬಾಳೆ ಮಾಡ್ಬೇಕು. ಸೇವಾ ಮಾಡ್ಬೇಕೈತಿ. ಭವಾನಿ ಆಕೆ ಅಲ್ಲ, ಆಕಿ ಭವಾನಿ ಸೇವಾ ಮಾಡ್ಬೇಕು. ಅವ್ರಿಗೆ ಸಂಸಾರ ನೀನು ಮೂರ ಬಟ್ಟಿ ಮಾಡ್ತೀಯ ಅಂತ ನೋಡ್ರಿ ಅಲ್ಲ ಮೂರು ಬಿಟ್ಟು ಮಾಡವನಲ್ಲ. ಮತ್ ಮಾಡ್ಬೇಡ ಅಂತ ಮಾಡಬೇಡ ಅಂತ ಹೇಳ್ತೀಯಲ್ಲ. ಆಕಿ ಸೇವಾ ಮಾಡ್ತಾಳ. ಸೇವಾ ಮಾಡಿದ್ದಕ್ಕೆ ಫಲ ಕೇಳಕ್ ಬಂದಳ. ಈಟ ನಾ ಸೇವಾ ಮಾಡ್ತೀನಿ ನನಗೆ ಫಲ ಕೊಡೋದು ಕೇಳಕ್ ಬಂದಳ. ಅದು ನಿನ್ನ ಅಂತೇಳಿ ನಿಂದ್ರು ಸಂಸಾರದಿಂದ ವಿಮುಖನ್ ಮಾಡುವಂತ ಕೇಳಕ್ ಬಂದಿಲ್ಲ ಅವರು. ಆಕಿ ಸೇವಾ ಮಾಡ್ತೀನಿ, ಆಕಿ ಸೇವಾದಿಂದ ನನಗೆ ಫಲ ಕೊಡು, ಫಲ ಸಿಗುವಂಗ ಮಾಡು ಅಂತ ದೇವರ ಆಶೀರ್ವಾದ ಕೊಡುವಂತ ಬಂದೈತಿ ಕರೀರಪ್ಪ ಅಂದಾಗ ಬಂದಾಳ. ದೇವರ ಆಶೀರ್ವಾದ ಎಂದು ಕೇಳುವುದೇ ಇಲ್ಲ, ದೇವ್ರು ಹೇಳವ್ರು ಅದು. ನೋಡ್ರಿ ಒಂದು ದೇವ್ರ ಆಶೀರ್ವಾದ ಕೇಳಕ್ ಬಂದೈತಿ ಕರೀರಪ್ಪ ಅಂದಾಗ ಬಂದಾಳ. ನಾ ಏನ್ ಮಾತಾಡ್ಬೇಕನ್ನೋದು ನನಗ ತಿಳಿಲ್ಲ ಅನ್ನಂಗಾತು. ನೋಡ್ರಿ ಸೇವಾ ಮಾಡುವಾಗ ಬಂದಾಳ ಕರೀರಪ್ಪ ಅಂತ ನೀ ಅಂದಿಲ್ಲ, ಆಯ್ತು ಬಂದಾಳ. ಆಗಿ ಬಂದಾಳ ದೇವ್ರು ಮಾಡ್ತೀನಿ. ಏನ್ ಮಾಡುವುದು ಅವಶ್ಯ ಇಲ್ಲ. ಸಂಸಾರ ಈ ಹದಗೆಟ್ಟು ಹೋಗುತ್ತ. ಸೇವಾ ಮಾಡ್ತಾಳ. ಸೇವಾ ಮಾಡಿದ್ ಏನಾರು ಫಲ ಅಪೇಕ್ಷೆ ಮಾಡ್ತಾಳ. ಆಕೆ ಸಂಸಾರ ತ್ಯಾಗ ಮಾಡಕ್ ಹೋಗ್ರಿ. ಆಕೆ ನಿನಗೆ ಬೇಕಾದ್ರೆ ಸಂಸಾರ ತ್ಯಾಗ ಮಾಡ್ಬೇಕು. ಆಕೆ ನಿನಗೆ ಬೇಡ ಸುಮ್ ಬಾಳೆ ಮಾಡಿಕೊಂಡು ಹೋಗೋದು, ಬಾಳೆ ಸುಖ ಕೊಡಿಯಪ್ಪ ಅಂತ ಬೇಡ್ತಿ. ನೋಡೋ ನಿಮ್ಮ ಇಬ್ಬರಿಗೆ ಬಿಟ್ಟು ಕೊಟ್ಟದ್ದು. ಹಾಕಬೇಕ ಮನಿ ಕೊಡಬೇಕ. ದೇವರ ಆಶೀರ್ವಾದ ಕೊಡಂತ ಬಂದಿದ್ದು ಸಿಕ್ಕೊಂಡಿದ್ದು ನನಗೆ. ಇದರಿಂದ ಉಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನಾನು ನಮ್ಮ ದಗದನ ಅದು ಉಳಿಸೋದಾಗದ. ನಾನು ನಮ್ಮನ್ನು ಹಚ್ಚಿರೋದು ಅದಕ್ಕಂತಿ. ನೀನ ಹಚ್ಚಿದ್ದು, ನಾವೇನು ಬೇಕಾಗಿ ಬಂದಿಲ್ಲ. ನೀನ ಬಂದವ್ರನ್ನ ಉಳಿಸ್ರಿ ಅಂತ ನೀವ ಕುಂದಿರ್ತೀವಿ. ಒಂದು ನಿಂಬೆ ಹಣ್ಣು ಕೊಡ್ರಿ. ಗಂಡನ ಆಶೀರ್ವಾದ ಕೊಡಿಯಪ್ಪ ಅಂತ ತಿಳಿಸ. ಒಂದು ಸವಾಲ ನೋಡ್ತೀರಿ. ಎದಕ್ಕೆ ಆಶೀರ್ವಾದ ಕೊಡೋದು, ಏನಂತ ಆಶೀರ್ವಾದ? ದೇವ್ರ ಆಶೀರ್ವಾದ ಕೊಡಂತ ಬಂದೈತೆ ಅಂತ ಕರೆದೀನಿ. ಯಾವ ದೇವರು ಬರ್ತದೆ ಕೇಳಿ ಹೇಳ್ರಿ. ಯಾಕೆ ನಿಂತಿರುವ ಅಂದ್ರೆ ದೇವ್ರು ಬರ್ತಂದ್ರೆ ಆಶೀರ್ವಾದ ಕೊಡ್ತಾರೆ. ಈಗ ಸುಳ್ಳಪ್ಪಳ ಯಾಕೆ ನಿಂದಿರ್ತಾರೆ? ತಿಳಿಸ್ಬಿಡ ಅಂತ ಹೇಳ್ರಿ ಅವನ್ನ. ಏನಂತ ಮಾನ್ಯ ಹೇಳಿದ್ರೆ ದೇವರ ಇಲ್ಲ ಯಾಕೆ ನಿಂತೇಳಿ ಏನ್ ಈ ದೇವ್ರ ಬಗ್ಗೆ ಆಶೀರ್ವಾದ ಕೊಡ್ತೀನಿ. ಈಗ ಅಮಾಸೆ ನೋಡೋವಾಗ ಹೇಳ್ತೀನಿ ಆಶೀರ್ವಾದ ಕೊಡ್ತೀನಿ ಅಂದಾರ. ಯಾವ ದೇವ್ರು ಬರ್ತಾರೆ? ದೇವ್ರ ಯಾವ್ದು ಮರ? ಯಾವ ದೇವ್ರು ಅನ್ನೋದು ನಮಗೂ ಗೊತ್ತಿಲ್ಲ. ಅವ್ರಿಗೆ ದೇವ್ರ ಹೆಸರ ಗೊತ್ತಿಲ್ಲ ಅಂದ್ರೆ ಆಶೀರ್ವಾದ ಏನಂತ ಕೊಡುದು? ಯಾವ ದೇವ್ರು ದೇವ್ರು ಕನ್ಫರ್ಮ್ ಮಾಡ್ಕೊಂಡ್ ಬರ್ರಿ. ನಿಂಬೆ ನಿಂಬೆ ಏನಂತ ನನ್ನ ಹೆಂಡತಿ ಮೇಲೆ ದೇವ್ರು ಬರಲಿ. ದೇವ್ರ ಬಂದ್ರು ಆಕಿ ಹೆಂಡತಿ ಮೇಲೆ ದೇವ್ರು ಬಂದ್ರು ಇವನ್ ಸಂಸಾರ ಹಾಳಾಗಿ ಹೋಗುತ್ತೆ. ಅದೇ ಹಂಗ ನನಗೆ ಹೇಳಬಾರ್ದು. ಮಕ್ಕಳು, ಸಂಸಾರ, ಬಾಳೆ, ಬದುಕು ಇವೆಲ್ಲ ಅದ್ರ ಬೆನ್ನು ಹತ್ಬೇಕಾಗತ್ತ. ಆ ಮಂಟಲ್ನವರು ಆ ಹುಚ್ಚನಕ್ಕರ ಚಂದಪ್ಪನ ಸೇವೆ ಬಿಟ್ಬಿಡ್ತೀವಿ. ಚಂದ ಹಿಡಿತೀನಿ ನಾನು. ವಂಶಾವಳಿಯವರು ಅವನು ಭಕ್ತರೇನಿದ್ರಿ ಅವನು ಸೇವಾ ಬಿಡ್ಬೇಡಿ. ತಪ್ಪಾಗಿಟ್ಟು ಬಂದು ತಿಳಿಸಿ ಆರಾಮ ಮಾಡ್ಕೊಳ್ಳೋದು.
ಅಣ್ಣ ಸರ್ ಕೊಡ್ರಿ ಒಂದು ಕೂಡ ಸಾಕ್ಷಿ ನಿನ್ನೆ ಒಂದು ದವಾಖಾನೆ ಹೋಗೋ ಮುಂದೆ ಬಹುಮಾನ ಇಟ್ಕೊಂಡಿದ್ದಾಳ ಅದು ಏನು ಹೋಗಿತ್ತು ಅನ್ನೋದು ಗೊತ್ತಿಲ್ಲ ಈಗ ಅದನ್ನ ಕಳ್ಕೊಂಡು ಇಲ್ಲೇ ಹೋಗೋದಿಲ್ಲ ಅಮಾಶೆ ಕುಂದ್ರಿ ಕುಂದ್ರಿ ನೋಡ್ರಿ ಸುಮ್ಮನೆ ನಿಮ್ಗೆ ಯಾವಾಗಲೂ ಹೇಳಿಕೊಂಡು ಬಂದಿದ್ದೆ ಏನದು ಬೆಂಕಿ ಮಾತು ಹತ್ತತ್ತಪ್ಪ ದೂರದಿಂದ ಹತ್ತತ್ತ ಅದು ಹತ್ತಿ ಸಣ್ಣಗೆ ಎಲ್ಲ ತಗೊಳ್ಳಿ ಸುಡಕ್ ಶುರು ಮಾಡ್ತೈತಿ ಅಂತ ಹೇಳಿದ್ದೆ ಈ ಹೆಜ್ಜೆ ಬಿಟ್ಟಿರ್ತಾನೆ ನೋಡಿ ಹಂಗಾರ ಮಾಡಿ ಸನ್ಮತ ಮಾಡೋದು ಜನರು ಭಾಳ ನಾಶ ಆಕಾರ ನಾನು ಒಂದ್ಸಲ ನಾಶ ಆಗೋ ಮಟ್ಟ ಮಾತ್ರ ನಾ ಎಲ್ಲರಿಗೂ ಇರ್ತತಿ ನಾ ಜನ ನಾಶ ಆಗತ್ತ ನಾ ಏನ್ ನಾಶ ಆಗೋದಿಲ್ಲ ಜನರ ನಾಶ ಆಗ್ತಾರ ನಾ ಯಾರನ್ನ ಬಿಟ್ಟದ ನೀ ಅನ್ನೋರು ನೂರಕ್ಕೆ ಒಬ್ಬರು ಸಿಗ್ತಾನೆ ಇಲ್ಲ ಎಲ್ಲರೂ ನಾ ಅನ್ನೋದು ನನ್ನ ಬಾಳೆಕ ನಾ ಅನ್ನುವಂಥದ್ದು ಆ ದೇಶದಾಗ ಭಾಳ ಐತಿ ಬರೇ ದೇಶಕ್ಕೆ ದೇಶನ ಐತಿ ಅದು ಹತ್ತಿದ ಬೆಂಕಿ ಆರುದಿಲ್ಲ ಆರಿಸ್ಬೇಕಪ್ಪ ಜನ ಎಷ್ಟು ಸಾವು ನೋವುಗಳನ್ನು ಅನುಭವಿಸ್ಬೇಕಾಗತ್ತ ನೋಡಿ ಇಡೀ ಜಗತ್ತ ನೋಡಕತ್ತೈತಿ ಈ ಜಗತ್ತ ನೋಡಿದ್ರು ಅದನ್ನ ಬಂದ್ ಮಾಡೋ ಶಕ್ತಿ ಜಗತ್ತಿಗಿಲ್ಲ ದೇವರಿಗೆ ಐತಿ ಆ ದೇಶದ ಪ್ರಧಾನಮಂತ್ರಿ ಕುರ್ಚಕ್ ಕುಂತವರು ಹುಟ್ಟೋಲಿಂದ ಹಿಡ್ಕೊಂಡು ನಾ ಅನ್ಕೊಂತ ಹೋಗ್ಯಾರಿಲ್ಲಪ್ಪ ಒಟ್ಟು ಎಲ್ಲರೂ ಹೋಗ್ಯಾರ ಎಲ್ಲರೂ ದೋಚ್ಕೊಂಡು ಇಂಗ್ಲೆಂಡ್ ಮೇಲೆ ತೆಗ್ಯಾರ ಈಗ ಯಾರು ಉಳಿದೇ ಇಲ್ಲ ಹಳಬರು ಇವರು ಹೋಗವನ ನೋಡ್ರಿ ಅದಕ್ಕೆ ಹೇಳಿಕೊಂತ ಬಂದಿನಿ ನಾ ಅನ್ನುವಂಥ ಶಕ್ತಿ ಇವ್ನು ನಾಶ ಹೋಗವ್ನ. ಅಂತ ಸುಡುದಪ್ಪ ಎಲ್ಲರೂ ಆ ಶಕ್ತಿ ಆ ದೇಶದಾಗ ಬಾಳ ಐತಿ ನಾ ಅನ್ನೋದು ಆ ಕುರ್ಚಕ್ ಕುಂತವ್ರು ಯಾರು ಉಳಿದಿಲ್ಲ ಸುಳ್ಳು ಕರೆ ಯಾರು ಉಳಿದಿಲ್ಲ ಯಾರು ಉಳಿದಿಲ್ಲ ಇದನ್ನ ತಿಳ್ಕೊರಿ ನೋಡ್ರಿ ಅವನು ಒಬ್ಬನಿಂದ ಇಡೀ ದೇಶ ಸಾವು ನೋವು ಅನುಭವಿಸಬೇಕಾಗತ್ತಲ್ಲ ಒಬ್ಬನಿಂದ ಅದನ್ನ ತಪ್ಪ ನಾವು ಬೇಡ್ಕೊಂತೇವೆ ದೇವಾನ ದೇವತೆಗಳು ಟ್ಯಾಕಿ ಬೆಟ್ಟದ್ದು ಈ ದೇಶ ಅದಕ್ಕೆ ಭಾರತ ಅಂತಾರೆ ಆ ದೇಶ ನಾ ಅನ್ನೋದು ಒಂದೇ ಇದೆಲ್ಲ ಹೊರತಾಗಿ ಮತ್ತೊಂದಿಲ್ಲ ಏನಿಲ್ಲ ಬೇಡ ಆ ಒಬ್ಬನಿಂದ ಇಡೀ ದೇಶ ಹಾಳಾಗೋದು ಬೇಡ ಜೀವರಾಶಿಗಳು ಹಗಲಲ್ಲಿ ಹುಟ್ಟಿ ಬರುವುದಿಲ್ಲ ಅದನ್ನ ಸನ್ಮಂತ ಮಾಡು ಸಾವು ನೋವುಗಳು ಎಷ್ಟಾಕ್ಕವ ಕೋಟಿ ಗಂಟೆ ಅಕ್ಕವ ಅದನ್ನು ಬಂದ್ ಮಾಡು ಶಾಂತ ಮಾಡು ಈ ತಿಂಗಳು ಹೋಗೋ ಮಟ್ಟ ಶಾಂತ ಆಗೋದಿಲ್ಲ ಅದು ಸ್ವಚ್ಛ ಆಗೋದಕ್ಕೆ ಯಾಕ ಮಳೆ ಒಂದಂತ ಎರಡು ಅನ್ನೋದು
ಸಣ್ಣ ಗೆದ್ದು ಮಾಡಿಟ್ಟು ಮುಂದಿನಾಗ ಮುಕ್ಕೊಂಡು ಬೆಂಕಿ ಮೇಲೆ ಹಾಕಿ ಅದು ಆ ಡ್ಯಾಮ್ನಾಗ ಸುಮಾರು ಡ್ಯಾಮ್ನಾಗ ಕೈ ಮನೆಯಿಂದ ಅದು ಹೋಗಿಲ್ಲ ಹಂಗೆ ಜನ ಆಗಲಿ ದೇವಸ್ಥಾನ ಕೈ ಏನಾರು ಒಂದು ಒಣಗಬೇಕಾಗಿತ್ತು ಇಲ್ಲ ಹಾವು ಮಾಡಬೇಕಾಗಿತ್ತು ಇಲ್ಲ ಯಾವುದರ ಒಂದು ಇದು ಹುಟ್ಟಬೇಕಾಗಿತ್ತು ಏನಾಗಿಲ್ಲ ಮನುಷ್ಯಗೆ ಮಾಡ್ಕೊಂಡೋಗಿರ್ತೀನಿ ಮನುಷ್ಯಗೆ ಮಾಡ್ಕೊಂಡು ಅದು ರಾವ್ ಐತಿ ಆ ರಾವ್ ತಕ್ಕೊಡ್ತಾರೆ ಒಂದು 3 ದಿವಸ ನಿಂಬೆ ನಿವಾಳಿಸ್ಕೊಂಡು ಕೊಟ್ಟು ದಿವಸ ಒಂದಿಟ್ಟು ರಾತ್ರಿ ಹೋಗಿ ಕೈಗೆ ತಳಿ ಕಡಿಲ ಮಾಡಿ ಬರೋದೇ ಇಲ್ಲ ನೀವು ಆರಾಮ ಆಗೋದೇ ಇಲ್ಲ ತಳಿ ಕಡಿಲಾರ್ದಂಗೆ ಹಿಡಿದೆ ಗೋಬಣ್ಣನೂ ಅದು ದಿವಸವನ್ನು ಒಬ್ಬರು ಯಾರು ಇವತ್ತು ಮಾಡ್ತಾರೆ ನಾಳೆನೂ ಅವರೇ ಮಾಡ್ಬೇಕು ನಾಡ್ದು ಅವರೇ ಮಾಡಬೇಕು 3 ದಿವಸ ಇವತ್ತೊಬ್ಬರು ನಾಳೆಗೊಬ್ಬರು ನಾಳೆ ಮಾಡೋದಿಲ್ಲ ಒಬ್ಬರೇ ಮಾಡಬೇಕು 3 ದಿವಸ ಅಷ್ಟು ಮಾಡಿಬಿಟ್ರಿ ಮಾಡಿ ಬಂದ ಕೂಡ ಕೈಗಾಲ ತಗೊಂಡು ಬರೀತು ಬಂದ್ಬಿಟ್ರಿ ಇನ್ನೂ ಒಂದು 2 ದಿವಸ ಹೆಚ್ಚಿಗಿತ್ತು ಆರಾಮ ಅನಿಸ್ತೈತಿ ಆರಾಮ ಅನಿಸಿದ್ರೆ ಸ್ವಲ್ಪ ಅಮಾಸಿಗೆ ಅನುಕೂಲ ಬಂತು ಹೊರಗೆ 2 ದಾರ ಇಟ್ಟಿರ್ತಾರೆ ಮಕ್ಕಳಿಗೆ ಬೇಕಾದ್ರೆ ನಿಮ್ಮೇಲೆ ಎಷ್ಟು ಇದ್ದಾವೆ ಕೊಟ್ಟಿನಿ ಏನೇನಾಗಬೇಕು ಸಿಗಮ್ಮ ಆ ಗುಳಿಗೆ ತಗೊಳ್ಳೋದು ಯಾರು ಭಾಳ ತೋರಿಸೋದು ಆಪರೇಷನ್ ಮಾಡಿಸೋದು ಮಾಡ್ತಾರೆ ತಪ್ಪದ ಒಂದು 5 ದಿವಸ ಬೆಂಕಿ ಮೇಲೆ ಹಾಕಿ ಈಗಲೇ ಮ್ಯಾಲ್ ಬಂದಿದ್ದು ಅದ್ರ ಬಗ್ಗೆ ಸಂಗಿಲ್ಲ ಆಗ್ತೀವಿ ಕಡೆ ಬರಬೇಕು ಹೊರತಾಗಿ ಏನೇನು ಮಾಡ್ತು ಆ ದೇವರಿಗೆ ದೇವರು
ಬರೀ ಹೆಸರು ನೋಡಿ ಅಜ್ಜ, ಬರೀ ಹೆಸರು ಬರೀ ಗಣ ಗಣ ತಿರುಗುದು. ಬಾಯ್ ಮಾಡಬೇಡ್ರಿ, ಸದ್ದು ಮಾಡಲ್ಲಿ ಬಾಯ್ ಮಾಡಬೇಡ. ಇದು ಮಾಡ್ದಲ್ಲ, ಬರೀ ಗಣ ಗಣ ತಿರುಗುದು ತಿರುಗೋದು ಹೆಸರು ವಾರ ಅವನು ವಾರ ದಿವಸ ಮಾಡಿ ನಮಗೆ ಮಕ್ಕಳು ಕೊಡಿಯಪ್ಪ ಅಂತ ಇಷ್ಟ ಬರ್ರಿ ಕೊಡೋದನ್ನ ಕೊಡ್ತಾನೆ. ಒಬ್ಬ 36 ವರ್ಷ ಒಬ್ಬ ಮಕ್ಕಳು ಹುಡುಗನಿಗೆ ಯಾಕೆ ಬೇಕಾಗಿಲ್ಲ ಆಡಿ ಅವರು ಸ್ವಾರ್ಥಗಳು 4 ರೊಕ್ಕಕ್ಕಾಗಿ ಬದುಕಾರ ಆಡಿದ ಮಕ್ಕಳು ಅವರು ತೋಣ ನಾನು ರೊಕ್ಕಕ್ಕಾಗಿ ಬದುಕಿಲ್ಲ, ಜನರು ಉದ್ಧಾರ ಆಗಬೇಕು, ಜನರು ದೇವರಲ್ಲ ಅಂತ ತೋರಿಸ್ಬೇಕಂತ ಹೊರಟವರು. ದೇವರಿಲ್ಲ ಅನ್ನುವಂಥದ್ದು ದೇವರ ಅದಾನ ನಂಬಿಕೊಂಡು ಹೋದ್ರೆ ಅದಾನ. ಇನ್ನೂ ತುಂಬ್ತೇವೆ, ಆದ್ರೆ ನಿಮ್ಮ ಬೊಟ್ಟೆ ನಿಮ್ಮ ಮಾನಸಿಕ ರೋಗ ಹೋಗ್ಬೇಕು. ಅಲ್ಲಿ ತೋರಿಸಿದೆ, ಎಲ್ಲಿ ತೋರಿಸಿದೆ, ಅವರು ತೋರಿಸಿದೆ. ಇವೆಲ್ಲ 36 ವರ್ಷ ಯಾರು ಹೇಳಾರ ಮಾಡಿದೀಗ? ಅಂದ್ರೆ ಪಂಚಾಂಗ ತಗೊಂಡು ಕುಂತಿದ್ದೆ ಕುಂಡ್ಲಿ ಒಳಗೆ ಏನು ಬರ್ಕೊಟ್ರ ಕುಂಡ್ಯಾಗ ಇದ್ರಾಗ 36 ವರ್ಷ ತಗೊಂಡು ಇನ್ನೂ ನಿಮ್ಮ ಹಣೆ ಬರ ಹಿಂಗೆ ನೋಡಿ ಕುಂಡ್ಲಿ ಬರ್ತಾನೆ. ಕುಂಡ್ಲಿ ಬರ್ದಂತ ಸಂಬಂಧಪಟ್ಟದ್ದು ದೇವ್ರು ಹೇಳೋ ಮುಂದೆ ಅರ್ಥ ನನ್ನ ಓದಿ ನಂಬಿಕೊಂಡು ನೀವು ಮಕ್ಕಳು ಕೊಡ್ತೀನಿ ಅಂತ ಇಷ್ಟ ಅಂತಲ್ಲ ಹೊರತಾಗಿ ಕಡೆಗಿಂದ ಕುಂತೀನಿ. ಈಗ ನೀವು ಹೇಳಿದ್ರು ಕೇಳ್ತೀನಿ, ಇವ್ರು ಹೇಳಿದ್ರು ಕೇಳ್ತೀನಿ. ಎದ್ದಂತಾಗ ಏನಾರು ಕೇಳ್ತಾನ, ಎದ್ದಂತಾಗ ಸಂಬಂಧ ಏನು? ನೀವು ಕುಂಡಿ ತೊಗೊಂಬರ್ರಿ ಅಂತ ಕುಂಡಿ ತೊಗೊಂಡ್ಬಿಟ್ರೆ ಆ ಕುಂಡ್ಯಾಗ ಬರೆದು ಖುಷಿಯಾಗಿ ಬಿಡ್ಕಾರ ಬೆಳಗನ 36 ವರ್ಷ ತನ ನಿಮಗೆ ಮಕ್ಕಳ ಹಂಗಾಗಿ ನಿಮ್ಗೆ ಬರ್ದಾನ್ ನೋಡಿಲ್ಲ ಅಂತ ಹೇಳಿ ಕಳಿಸ್ತೀವಿ. ಬಡ್ದಾವ್ ತಪ್ಪ ಅದನ್ನ ನೋಡಿ ಹೇಳ್ದವ್ ಅವೆಲ್ಲ ತಗೊಂಡ್ಬಿಡ್ರಿ. ಅದೇ ಬರ್ದಾಗ ಮಕ್ಕಳಿದ್ರೆ ಹಾಗೆ ಆಗ್ತಾವ. ಹುಡುಗರಿ ಅಂತ ಇಷ್ಟೇ ಹೇಳ ಏನಾರು ನಿಮ್ಮ ರೊಕ್ಕಪ್ಪಾಗ ತಿಂದಿದ್ದು ಹೇಳ್ರಿ, ಒಂದು ಗೌರವ ಹೆಸರು ಕೊಡ್ರಿ. ನೀವು ಎಲ್ಲರೂ ರೊಕ್ಕ ಖರ್ಚು ಮಾಡುದು, ನೂರಾರು ತರ ಏನಾರು ಮಾಡುದು, ಇಲ್ಲಿ ಮಾತ್ರ ಕೆಲಸ ತುಂಬ ಭಯ, ಭಕ್ತಿ, ನಂಬಿಕೆ, ಧರ್ಮ ಇವನು ಕಾಯ್ಕೊಂಡು ದುಡ್ಕೊಂಡ ಕಲ್ಕೋರಿ. ನೀವೆಲ್ಲ ನೂರಾರು ಮಂದಿ ಆಚೆ ಹೋಗೋರು ಹಾಗೆ ಹಿಂಗೆ ಹೇಳ್ದ, ಹಾದಿ ಹೋಗೋರು ಬಂದು ಕುರ್ರ ಮಾಮಗಳು ಹಿಂಗಂದ್ರು, ಇವೆಲ್ಲ ಕೇಳಿ ವಿಚಾರ ತೆಗಿಬೇಡಿ. ನಮಗೆ ಬೇಕಾದದ್ದೇನು, ಗಂಡ ಹೆಂಡ್ರಿ ಬರಬೇಕು, ಹೇಮರೆಡ್ಡಿ ಮಲ್ಲಮ್ಮನಂತ ಬುದ್ಧಿ ಇರಬೇಕು, ದುಡ್ಕೋಬೇಕು, ಪರೀಕ್ಷೆದೊಳಗೆ ಪಾಸ್ ಆಗಬೇಕು, ಮಕ್ಕಳು ಪಡ್ಕೋಬೇಕು. ಹಿಂಗಾಗಿ ಇಲ್ಲಿ ಬಂದೆ. ಆ ಪ್ರಕಾರ ನೋಡ್ರಿ, ಇನ್ನೂ ದುಡ್ಕೋರಿ, ಇನ್ನೂ ದುಡ್ಕೊಡ್ತೀನಪ್ಪ, ನನಗೆ ಬಂದನ್ನು ಶಬ್ದ ಅಳಗಿಸುವ ಅಂತ ಹೇಳಿ ಎರಡೆರಡು ಪಟ್ಟು ಆದವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾಳ. ಬಾಯಲ್ಲಿ ಬಿಚ್ಚಿ ಕರ್ಕರ್ದು ಹೇಳ್ತಾನೆ, ನೀವ್ ಹೆಂಗ್ ದುಡ್ಕೊಂಡ್ರಿ, ಅವ ಹೆಂಗ್ ಕೊಡುದು? ಗಾಡಿ ಇಟ್ಟಿನಿ 27 ವರ್ಷದ ಮ್ಯಾಗ 4 ಗಂಡು 1 ಹೆಣ್ಣು ಹಣ್ಣು ಮನೆಮಗಳು ಅದಾಳಿಗೆ ಸದ್ಯ
ಮುದ್ರಿಕೆಗಳು ಈಗ ಹಾಗೆ ಬಂದಲ್ಲಿ ಕಸ ಹೊಡೆದಿರ್ತಾಳೆ ಆಮೇಲೆ ಎಲ್ಲ ಹೊರಸಾಡು ಸ್ವಚ್ಛ ಮಾಡೋದು ಹೆಂಗೆ ಸ್ವಚ್ಛ ಮಾಡೋದು ಅತಿ ಸೇವಾ. ಈಗ ಮಕ್ಕಳು ಕಂಡು ಮೊಮ್ಮಕ್ಕಳು ಕಂಡು ಮರಿಮಕ್ಕಳು ಕಂಡು ಅದಾರೇನು ಆಕೆ ಬೇರೆ ಕೇಳಿ ಹೇಳ್ತಾಳೆ. ಆಕೆ ಒಬ್ಬಕ್ಕೆಲ್ಲ ಇಂಥವು ಸಾವಿರಾರು ಇದಾವು. ಆದರೂ ಮೊದಲನೇ ರಿಕಾರ್ಡು ಆ ಹೆಣ್ಣುಮಗಳು 27 ವರ್ಷ ತನಕ ಮಕ್ಕಳಾಗಿದ್ದಿಲ್ಲ. ಅವರು ಗಂಡ ಹೆಂಡತಿ ನೋಡ್ಕೊಂಡ್ರೆ 4 ಗಂಡು ಹಡಿದ್ರು. ಒಂದು ಹೆಣ್ಣು 4 ಗಂಟೆ ಕೊಟ್ಟರು ನನಗೆ ಬಂದು ಶಬ್ದ ಹೋಗುದಿಲ್ಲ, ನನಗೊಂದು ಹೆಣ್ಣು ಕೊಡ್ತಾನ ಹಾಡುತ್ತೀನಿ ಅಂತ ಹಠ ತೊಟ್ಟು ಹೆಣ್ಣು ಕೊಡ್ತೀನಿ ಕೊಟ್ಟು ಕೊಟ್ಟ. ಆ ಹೆಣ್ಣಿಗೆ ಸದ್ಯಕ್ಕೆ ಟೀಚರ್ ಪೋಸ್ಟ್ ಆಗೈತಿ. ಇಲ್ಲಿ ಕ್ಯಾಡ ಊರು ನನಗೆ ಬರ್ತಾ ಕ್ಯಾಡ್ರ ಊರು ಹೊರಟು ಕ್ಯಾಡಲ್ಲ ಕ್ಯಾಡ್ದು ಕುರುಬರು ಮಂದಿ ಅವರು ಪಾಪ ನೀವು ದುಡ್ಕೊಂಡು ಕೊಟ್ಟಿಲ್ಲ ಹಾಗೆ ಹ್ಯಾಂಗೆ ಹೇಳಿ ಬರ್ಕೊಟ್ಟ ನೀವು ತೊಗೊಂಬಂದ್ರಿ ಇವಲ್ಲ ಮತ್ತೆ ನೋಡಿ ನಾನು ಹೇಳಬೇಕಾಗುತ್ತೆ. ನೀವು ಬರಬಾರ್ದು ನೋಡಿದ್ರೆ ಮನೆಯವರಿಗೆ ಹಿಂಗೆ ಏನು ನಮ್ಮ ಮನುಷ್ಯ ಹೌದಲ್ಲು ಸುಳ್ಳು ಕರೆಯುವ ಹೌದಲ್ಲು ಸುಳ್ಳು ಕರೆಯುವ ಡಾಕ್ಟ್ರಿಗೆ ಹೋಗಿಲ್ಲ ಈ ಸಾಬು ಬಂದು ಕೇಳ್ಕೊಂಡು ಹೋಗ್ಬಿಟ್ಟು ಡಾಕ್ಟ್ರಿಗೆ ತೋರಿಸ್ಬೇಕಾಗಿತ್ತು. ಇಲ್ಲಿ ಇಟ್ಕೊಳ್ತೀವಲ್ಲ ಇವತ್ತು ಸಾಬು ಯಾರಿಗೆ ಸಿಗೋದೇ ಇಲ್ಲ. ಡಾಕ್ಟರ್ ಸನಿಕ್ ಹೋಗಬೇಡ ಅನ್ನೋ ಹಠ ನನ್ನಲ್ಲಿ. ದೇವರು ಅದನ್ನೆಲ್ಲ ತೋರಿಸ್ಬೇಕು ಕಲಿಯೋದ್ರಿಂದ ಬೂದಾಗ ಅದು ನಂಬಿಕೊಂಡು ಹೋಗೋರಿಗೆ ಮಾತು ಲೋಂಗಿಯವ್ರಿಗೆ ಏನಿಲ್ಲ. ನೋಡಿ ಹಿಂದರ ನಿಲ್ಸಲ್ಲ ಏನು ವಯಸ್ಸಾಗಿಲ್ಲ ನಿಮಗೆ ನೋಡಿ ಹಿಂದೂ ಬರ್ರಿ ಸರ್. ಏಷ್ಯನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ